Hi my dear friends, 402 PSI ಆಸ್ಪಿರೆಂಟ್ಸ್ ಎಲ್ಲ ನ್ಯೂಸ್ ಓದ್ತಿರ್ತೀರಿ, ನೋಡ್ತಿರ್ತೀರಿ, ಪೇಪರ್ನಲ್ಲೇ ಸಿಕ್ಕಿದೆ ನಿಮಗೆ. CAA ಜಾರಿ ಮಾಡಲಾಗಿದೆ. ಸೊ CAA ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ರೈಟ್? ನೀವು ಕರೆಂಟ್ ಅಫೇರ್ಸ್ನಲ್ಲಿ ಎಲ್ಲದನ್ನು ಸ್ಟಡಿ ಮಾಡ್ತೀರಿ, ಫೈನ್. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ಈ ಥರ ಒಂದು ಸೆಂಟೆನ್ಸು CAA ಜಾರಿ ಮಾಡಲಾಗಿದೆ ಅಂತ ಬಂತು ಅಂದ್ರೆ ಪ್ಯಾಸಿವ್ ವಾಯ್ಸ್ ವಾಕ್ಯ ಇದೆ. ಆ್ಯಕ್ಚುಲಿ ಯಾರು ಮಾಡಿದರು ಅನ್ನೋದು ಇಂಪಾರ್ಟೆಂಟ್ ಇದರಾಗ ಬಂದಿಲ್ಲ. ಇಲ್ಲಿ CAA ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ಅಂತ ಮಾಡ್ಬೋದು, ಅಥವಾ CAA ಈಸ್ ಇಂಪ್ಲಿಮೆಂಟೆಡ್ ಇನ್ ಇಂಡಿಯಾ ಅಂತ ಮಾಡ್ಬೋದು, ಅಥವಾ CAA ವಾಸ್ ಇಂಪ್ಲಿಮೆಂಟೆಡ್ ಅಂತ ಬರೆದ್ರಿ ಅಂದರೆ ಮೇಜರ್ ಮಿಸ್ಟೇಕ್ ಏನಾಗೋದಿಲ್ಲ. ಬಟ್ ಕರೆಕ್ಟ್ ಏನಪ್ಪ ಅಂದ್ರೆ CAA ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ಅಂದರೆ ಜಾರಿ ಮಾಡಲಾಗಿದೆ. ಒಂದು ವೇಳೆ ಕೇಂದ್ರ ಸರ್ಕಾರವು CAAಯನ್ನು ಜಾರಿ ಮಾಡಿತು ಅಂತ ಸೆಂಟೆನ್ಸ್ ಬಂತು ಅಂದರೆ ದ ಸೆಂಟ್ರಲ್ ಗೌರ್ಮೆಂಟ್ ಇಂಪ್ಲಿಮೆಂಟೆಡ್, ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಇಂಪ್ಲಿಮೆಂಟೆಡ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್. ನೋಡಿ, ಜಾರಿಗೊಳಿಸಲು ಅಂತೇನರ ಬಂತಂದ್ರೆ ಟು ಇಂಪ್ಲಿಮೆಂಟ್, ಜಾರಿಗೊಳಿಸಲು ನಿರ್ಧರಿಸಿದೆ ಅಂತ ಬಂದಿತ್ತಂದ್ರೆ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಇಂಪ್ಲಿಮೆಂಟ್, ಜಾರಿಗೊಳಿಸಲು. ಇಂಪ್ಲಿಮೆಂಟ್ ಮಾಡಿದೆ ಅಂತ ಹೇಳಬೇಕಾಗಿತ್ತಂದ್ರೆ ಹ್ಯಾಸ್ ಇಂಪ್ಲಿಮೆಂಟೆಡ್. ಸೊ ಬರೀ ಯಾರೂ ಇಲ್ಲಪ್ಪ ಇದ್ರಾಗ, ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ, ಕೇಂದ್ರ ಸರ್ಕಾರ ಇಲ್ಲ, ಬೇರೆ XYZ ಯಾರೂ ಇಲ್ಲ. ಬರೀ ಏನಪ್ಪ ಅಂದ್ರೆ CAA ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ಅಥವಾ ಜಾರಿ ಮಾಡಲಾಯಿತು ಅಂತ ಬಂತು ಅಂದ್ರೆ CAA ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್. ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ, ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು, ಎಂಜಾಯ್.